ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆಯ ಪ್ರಮುಖ ಪಂದ್ಯ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಒಂದು ಪಂದ್ಯದಲ್ಲಿ ನಮ್ಮ RCB ತಂಡಕ್ಕೆ ಕಂಟಕವಾಗಿದ್ದು ನಮ್ಮ ಕನ್ನಡಿಗ KL ರಾಹುಲ್ ಅಂತಾನೆ ಹೇಳ್ಬೋದು. ನಮ್ಮ RCB ತಂಡದ ಬೌಲರ್ಸ್ಗಳು 8.4 ಓವರ್ಗಳಲ್ಲಿ ಕೇವಲ 58 ರನ್ಸ್ಗಳನ್ನು ನೀಡಿ 4 ಪ್ರಮುಖ ವಿಕೆಟ್ಸ್ಗಳನ್ನು ಪಡ್ಕೊಂಡಿದ್ರು. ತದನಂತರ ಬಂದಿದ್ದು KL ರಾಹುಲ್ ರವರು ಇಡೀ ಪಂದ್ಯವನ್ನು ಬದಲಿಸಿ ಬಿಟ್ರು ಅಂತಾನೆ ಹೇಳ್ಬೋದು. 53 ಎಸೆತಗಳಲ್ಲಿ 93 ರನ್ಸ್ಗಳನ್ನು ಬಾರಿಸಿ RCB ತಂಡದ ಹೀನಾಯ ಸೋಲಿಗೆ ಇವರು ಪ್ರಮುಖ ಕಾರಣರಾದರು ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಗೆಲ್ಲಿಸಿಕೊಟ್ಟು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ಪಡ್ಕೊಂಡಂತ KL ರಾಹುಲ್ ರವರು ಏನೆಲ್ಲ ಮಾತನಾಡಿದ್ರು ಅಂತ ನೋಡ್ತಾ ಬರೋದಾದ್ರೆ, ಇದು RCB ತಂಡಕ್ಕೆ ಯಾವ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಮ್ ಗ್ರೌಂಡ್, ಅದೇ ರೀತಿಯಾಗಿ ಇದು ನನ್ನ ಮನೆಯ ಅಂಗಳ, ನನ್ನ ಹೋಮ್ ಗ್ರೌಂಡ್. ನಾನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಹುಟ್ಟು ಬೆಳೆದಿರುವುದರಿಂದಾಗಿ ಇಲ್ಲಿ ನನಗೆ ಯಾವ ರೀತಿಯಾಗಿ ಬಿಗ್ ಹಿಟ್ಟರ್ಸ್ ಗಳನ್ನ ಹೊಡಿಬೇಕು, ಈ ಪಿಚ್ ಯಾವ ರೀತಿಯಾಗಿ ಬಿಹೇವ್ ಮಾಡುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಇದರಿಂದಾಗಿ ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ನಾನು ಯಶಸ್ಸನ್ನ ಕಂಡೆ. ಅದರಲ್ಲೂ ನಾನು ಈ ವರ್ಷ ಬಿಗ್ ಹಿಟ್ಟರ್ಸ್ ಗಳನ್ನ ಹೊಡೆಯೋದಕ್ಕೇನೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನನಗೆ ಪ್ರಾರಂಭದಲ್ಲಿಯೇ ಒಳ್ಳೆಯ ಯಶಸ್ಸು ಸಿಕ್ತು. ನಾನು ಹೊಡೆದಂತ ಶಾಟ್ಗಳು ಬೌಂಡರಿಗಳ ಆಚೆ ಹೋಗ್ತಾ ಇದ್ವು. ಈ ಒಂದು ಅಗ್ರೆಸಿವ್ ಇಂಟೆಂಟ್ ನಿಂದಾಗಿನೇ ಇವತ್ತು ನಾವು RCB ತಂಡವನ್ನ ಸೋಲಿಸೋದಕ್ಕೆ ಸಾಧ್ಯವಾಯಿತು. ಇಲ್ಲ ಅಂದಿದ್ರೆ ನಮ್ಮ RCB ತಂಡ ಈ ಒಂದು ಪಂದ್ಯವನ್ನ ಗೆದ್ಕೊಂಡು ಹೋಗ್ತಾ ಇತ್ತು. ಎಷ್ಟೇ ಆಗಲಿ, ಚಿನ್ನಸ್ವಾಮಿ ಸ್ಟೇಡಿಯಂ ನನ್ನ ಹೋಮ್ ಗ್ರೌಂಡ್, RCB ಯಾವತ್ತಿದ್ರು ನಂದು ಅಂತ ಇಲ್ಲಿ KL ರಾಹುಲ್ ರವರು ಮಾತನಾಡಿದರು. ನಿಜಕ್ಕೂ ಕೂಡ ನಿನ್ನೆಯ ಪ್ರಮುಖ ಪಂದ್ಯದಲ್ಲಿ KL ರಾಹುಲ್ ರವರು ಏನಾದರೂ ವಿಕೆಟ್ ಅನ್ನ ಕಳ್ಕೊಂಡಿದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ನಮ್ಮ RCB ತಂಡದ ಬೌಲರ್ಸ್ಗಳು ಬೆಂಡೆತ್ತಾ ಇದ್ರು ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಧನ್ಯವಾದ.